ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಗಂಗಾಧರ ಹರ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಗಂಗಾಧರ ಹರ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಗಂಗಾಧರ ಹರ ನಮಃ ಶಿವಾಯ ಅಂಬರಲಿಂಗ ಚಿದಂಬರೇಶ ఎస్యూబీసీ వచ్చాను లైవ్కి. ఓకే, ఈరోజు క్లాస్ చాలు. రామ్ రామ్ ప్రాక్టీస్ చేయండి. ఓకే రామ్ రామ్. ಓಂ ನಮಃ ಶಿವಾಯ. ಶಿವನ ದಿವ್ಯವಾಗಿರ್ತಕ್ಕಂತಹ ಅದ್ಭುತವಾದಂತಹ ಉತ್ಸವ ನಡೀತಾ ಇದೆ. ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ. ಅದರಲ್ಲಿಯೂ ಕೂಡ ನಾವೆಲ್ಲರೂ ವೀಕ್ಷಿಸ್ತಾ ಇರತಕ್ಕಂತಹ ಈ ಉತ್ಸವ ಏನಿದೆ, ಇದು ಭೂತ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ಭೂತೇಶ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಏನು ಪಡೆದಿದ್ದಾನೋ ಅದನ್ನು ಸಾರಿ ಹೇಳತಕ್ಕಂತಹದ್ದು. ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾದಂತಹ ಭಕ್ತ ಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಭೂತೇಶನನ್ನು ಭಜಿಸುವ ಪರಿಯನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ರುದ್ರದೇವರ ಪರಮಾನುಗ್ರಹವನ್ನು ಪಡೆಯಲಿಕ್ಕಾಗಿ ಲೋಕವೆಲ್ಲವೂ ಕೂಡ ವಿಶೇಷವಾದ ರೀತಿಯಲ್ಲಿ ಪ್ರವೃತ್ತಿಯನ್ನು ಮಾಡ್ತಾ ಇರುವಂತಹದ್ದು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮಹಿಳೆಯರು, ಸಣ್ಣ ಸಣ್ಣ ಮಕ್ಕಳು, ಬಾಲಿಕೆಯರು, ದೊಡ್ಡವರು ಎಲ್ಲರೂ ಕೂಡ ಸೇರಿಕೊಂಡು ಕೋಲಾಟವನ್ನು ಆಡುತ್ತಾ ಭೂತ ವಾಹನವನ್ನು ಅಧಿರೋಹಿಸಿ ಇರತಕ್ಕಂತಹ ಪಾರ್ವತಿ ಪರಮೇಶ್ವರನನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಲಿಂಗ ಎನ್ನಂತರಂಗ ಎಂಬುದಾಗಿ ದಾಸರು ಕೂಡ ಆ ರುದ್ರದೇವರನ್ನು ಅಂತರಂಗದಲ್ಲಿ ಇರತಕ್ಕಂಥವನು, ಅಂತರಂಗವನ್ನು ಶುದ್ಧಪಡಿಸ್ತಕ್ಕಂತಹವನು, ಮನಸ್ಸಿನ ಅಭಿಮಾನಿಯಾಗಿರ್ತಕ್ಕಂತಹ ಸ್ವಾಮಿ ಅನ್ನುವ ರೀತಿಯಲ್ಲಿ ಕೊಂಡಾಡಿದ್ದಾರೆ. ಅಂತಹ ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಶೈವಾಗಮವನ್ನು ಅನುಸರಿಸುತ್ತಾ ಆಚರಿಸಲ್ಪಡ್ತಾ ಇದೆ. ಅದರ ನೇರ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಕಪಿಲತೀರ್ಥ ಅನ್ನುವಂತಹ ಪ್ರದೇಶ ಏನಿದೆ, ಇದು ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಪ್ರದೇಶವಾಗಿದೆ. ತಿರುಪತಿಯಲ್ಲಿರತಕ್ಕಂತಹದ್ದು. ಯಾರ್ಯಾರು ಸ್ವಾಮಿಯ ದರ್ಶನಕ್ಕೆಂದು ಬರ್ತಾರೋ ಬಂದಂತಹ ಜನಗಳಲ್ಲಿ ಅಧಿಕ ಜನ
ಅಧಿಕ ಸಂಖ್ಯೆಯಲ್ಲಿ ಈ ಕಪಿಲತೀರ್ಥದಲ್ಲಿ ಸ್ನಾನಾದಿಗಳನ್ನು ಆಚರಿಸಿ ಕಪಿಲೇಶ್ವರನ ದರ್ಶನವನ್ನು ಪಡೆದುಕೊಂಡು ಮನಸ್ಸನ್ನು ಶುದ್ಧಪಡಿಸಿಕೊಂಡು ಹರಿಯಲ್ಲಿ ಶ್ರೀಮನ್ನಾರಾಯಣನಲ್ಲಿ ಮನಸ್ಸು ಸ್ಥಿರವಾಗಿರುವಂತೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಇದು ಭೂತವಾಹನವನ್ನು ಅಧಿರೋಹಿಸಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರರನ್ನು ನಾವು ನೋಡ್ತಾ ಇದ್ದೇವೆ. ಕಪಿಲೇಶ್ವರ ಸ್ವಾಮಿ ತನ್ನ ಉತ್ಸವ ಮೂರ್ತಿಯ ದರ್ಶನ ಭಾಗ್ಯವನ್ನು ಲೋಕಕ್ಕೆ ನೀಡ್ತಾ ಇರುವಂತಹದ್ದು. ಭಕ್ತರಾದ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ರುದ್ರದೇವರನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಪಂಚಮುಖವುಳ್ಳಂಥವನು ರುದ್ರ, ಧ್ಯೇಯ ಪಂಚಮುಖೋ ರುದ್ರ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಕೈಲಾಸವಾಸಿ ಕವಚಿ ಕಠೋರ ತ್ರಿಪುರಾಂತಕಃ ವೃಷಾಂಕೋ ವೃಷಭಾರೂಢೋ ಭಸ್ಮೋದ್ಧೂಳಿತ ವಿಗ್ರಹ ಎಂಬುದಾಗಿ ಆ ರುದ್ರನನ್ನು ಕೊಂಡಾಡುವಂತಹದ್ದು. ಗಂಗಾಧರೋ ಲಲಾಟಾಕ್ಷ, ಗಂಗೆಯನ್ನು ಶಿರಸ್ಸಿನಲ್ಲಿ ಧರಿಸಿದಂಥವನು, ಲಲಾಟೆಯಲ್ಲಿ ಕಣ್ಣುಳ್ಳಂಥವನು, ಹಣೆಯಲ್ಲಿ ಕಣ್ಣು, ಮೂರನೆಯ ಕಣ್ಣು, ಲೋಕವನ್ನೆಲ್ಲವನ್ನು ಕೂಡ ಕಟ್ಟ ಕಡೆಯ ಸಂದರ್ಭದಲ್ಲಿ ಪ್ರಳಯಾಗ್ನಿ ಎಂಬುದಾಗಿ ಎಲ್ಲರನ್ನು ಕೂಡ ಸುಟ್ಟು ಭಸ್ಮ ಮಾಡತಕ್ಕಂತಹದ್ದು. ಕಾಲಕ್ಕೆ ಕಾಲನಾಗಿರ್ತಕ್ಕಂತಹವನು, ಮೃತ್ಯುವಿಗೆ ಮೃತ್ಯು ಎಂಬುದಾಗಿ ತಿಳಿಸ್ತಕ್ಕಂತಹದ್ದು. ಅಂತಹ ಆ ರುದ್ರದೇವರ ಪರಮಾನುಗ್ರಹ ಸರ್ವದಾ ನಮ್ಮೆಲ್ಲರ ಮೇಲಿರಲಿ. ಯಾಕಂದರೆ ಅವನನ್ನು ಕೃಪಾನಿಧಿ ಅಂತ ಕರೀತಾರೆ. ಭಯಂಕರ ರೂಪವುಳ್ಳಂಥವನು, ಭೀಮ ಎಂಬುದಾಗಿಯೂ ಕೂಡ ಕರೀತಾರೆ. ಪರಶು ಹಸ್ತಶ್ಚ, ಕೈಯಲ್ಲಿ ಪರಶುವನ್ನು ಹಿಡಿದಿರ್ತಕ್ಕಂಥವನು. ಮೃಗಪಾಣಿರ್ ಜಟಾಧರ, ಕೈಯಲ್ಲಿ ಮೃಗವನ್ನು, ಜಿಂಕೆಯನ್ನು ಹಿಡಿದು ಜಟಾಧರನಾಗಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಕ್ಕಂತಹ ಆ ಸ್ವಾಮಿ ಸರ್ವದಾ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ವಂದೇ ಶಂಭುಮುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವಹ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಎಲ್ಲರಿಗೆ ಶಂ ಅಂದರೆ ಮಂಗಳವನ್ನು ಕರಮುಂಟು ಮಾಡತಕ್ಕಂಥವನು ಶಂಕರ. ಮಂಗಳ ಸ್ವರೂಪ ಶಿವಸ್ವರೂಪ ಆ ರುದ್ರದೇವರು ಭಕ್ತ ಜನರಿಗೆ ಆಶ್ರಯನಾಗಿದ್ದಾನೆ, ಎಲ್ಲರಿಗೂ ವರಗಳನ್ನು ನೀಡತಕ್ಕಂಥವನು. ಅಂತಹ ಪಾರ್ವತಿ ರಮಣನನ್ನು ನಾವೆಲ್ಲರೂ ಕೂಡ ಭಜಿಸೋಣ, ಆಶ್ರಯಿಸೋಣ. ಉಮಾಪತಿಯಾಗಿರ್ತಕ್ಕಂತಹ ಶಂಭುವನ್ನು ನಾವು ನಮಿಸೋಣ. ಅವರನ್ನು ಸುರಗುರು ಎಂಬುದಾಗಿ ಕರೆಯುತ್ತಾರೆ. ದೇವತೆಗಳಿಗೆ ಏನೇ ಕಷ್ಟ ಬಂದರೂ ಕೂಡ ಆ ಕಷ್ಟಗಳ ನಿವಾರಣೆಗಾಗಿ ಉಪಾಯ ಏನಾದರೂ ಇದೆ ಅಂದರೆ ಅದು ರುದ್ರದೇವರೇ. ಆ ರುದ್ರದೇವರ ಸಮೀಪಕ್ಕೆ ಹೋಗಿ ತಮ್ಮ ಕಷ್ಟಗಳನ್ನೆಲ್ಲವನ್ನು ಕೂಡ ತೋಡಿಕೊಂಡರೆ ಆ ರುದ್ರದೇವರು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ. ಅದಕ್ಕೆ ಅನೇಕ ದೃಷ್ಟಾಂತಗಳಿದ್ದಾವೆ. ಅದಕ್ಕಾಗಿ ಅವರನ್ನು ತ್ರಿಪುರ ಆಸುರ ಸಂಹಾರಿ ಎಂಬುದಾಗಿ ಕೂಡ ಕರೀತಾರೆ. ನಂತರ ನಾವು ವಿಶೇಷವಾಗಿ ಲೋಕದಲ್ಲಿ ಕಂಟಕನಾಗಿ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಭಯವನ್ನು ಉಂಟು ಮಾಡತಕ್ಕಂತಹ ಒಂದಲ್ಲ ಅನೇಕ ದುಷ್ಟಶಕ್ತಿಗಳಿದ್ದರೆ ಆ ಎಲ್ಲ ದುಷ್ಟಶಕ್ತಿಗಳನ್ನು ದೂರ ಮಾಡುವಂತಹ ಉಪಾಯವೂ ಕೂಡ ರುದ್ರದೇವರ ಸಮೀಪದಲ್ಲಿರುವಂತಹದ್ದಾಗಿರುತ್ತದೆ. ಅದಕ್ಕಾಗಿಯೇ ಆ ರುದ್ರದೇವರು ನಮ್ಮೆಲ್ಲರಿಗೂ ಕೂಡ ವಿಚಿತ್ರವಾದಂತಹ ಎಂತಹ ಕಷ್ಟ ಇದ್ದರೂ ಕೂಡ ಆ ಎಲ್ಲ ವಿಚಿತ್ರ ಕಷ್ಟಗಳನ್ನು ದೂರ ಮಾಡುತ್ತಾ ತನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯನ್ನು ಬೀರ್ತಾ ಇದ್ದಾನೆ. ವಸ್ತುತಃ ವಿಷಮ ದೃಷ್ಟಿ ಉಳ್ಳವನಾದರೂ ಕೂಡ ಲೋಕ ಜನರು ಆ ಜನರ ಮೇಲೆ ಸಮದೃಷ್ಟಿ ಉಳ್ಳಂಥವನಾಗಿದ್ದಾನೆ. ಶಂಭುರ್ವಿಶ್ವಮವತ್ಯದ್ಯ ಸ್ವೀಕೃತ್ಯ ಸಮದೃಷ್ಟಿತಾಮ್ ಅಂತ ಹೇಳ್ತಾರೆ. ಹಾಗಾಗಿ ಅದು ವಿಷಮ ದೃಷ್ಟಿ ಯಾರಾದರೂ ತಪ್ಪನ್ನು ಮಾಡಿದ್ದು ಅಂತಾದರೆ ಅವರ ವಿಷಯದಲ್ಲಿ, ಉಳಿದೆಲ್ಲ ಭಕ್ತರ ವಿಷಯದಲ್ಲಿ ಸಮದೃಷ್ಟಿ ಉಳ್ಳಂಥವನು, ಎಲ್ಲರನ್ನೂ ಕೂಡ ಸಂತೋಷದಿಂದ ಇರಿಸತಕ್ಕಂಥವನು.
ಅಂತಹ ರುದ್ರ ನಮ್ಮೆಲ್ಲರ ರಕ್ಷಕನಾಗಲಿ. ಕಪಿಲೇಶ್ವರಾಯ ನಮಃ. शंभो शंकरा अंबिकानाथा विश्वेश्वरा त्रिनेत्रमूर्ति त्रिशूलधारी गंगाधर गौरी मनोहर ओम हर हर शंभो शंकरा अंबिकानाथा विश्वेश्वरा त्रिनेत्रमूर्ति त्रिशूलधारी गंगाधर गौरी मनोहर ओम हर हर शंभो शंकरा. चंद्रकिरीट पन्नगभूषण चंद्रकिरीट नीलकंठधर नटराज कैलासवास काबुमो पुरहर नमो 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 ओम हर हर शंभो शंकरा अंबिकानाथा विश्वेश्वरा त्रिनेत्रमूर्ति त्रिशूलधारी गंगाधर गौरी मनोहर ओम हर हर शंभो शंकरा. కృతిని మేడితిమయ్యా కల్పవృక్షమును మా కొసగుమయ్యా అంబిక కృతిని మేడితిమయ్యా కల్పవృక్షమును మా కొసగుమయ్యా మా సేవా భాగ్యము కాపాడుమయ్యా మా సేవా భాగ్యము కాపాడుమయ్యా స్తుతి మన్నించుమయ్యా ఓం హర హర శంభో శంకర అంబికానాథ విశ్వేశ్వర త్రినేత్రమూర్తి త్రిశూలధారి గంగాధర గౌరీ మనోహర ఓం హర హర శంభో శంకర. ಓಂ ಹರ ಹರ ಶಂಭೋ ಶಂಕರ ಎಂಬುದಾಗಿ ರುದ್ರದೇವರನ್ನು ಪ್ರಾರ್ಥಿಸುತ್ತಾ ಆ ರುದ್ರದೇವರಲ್ಲಿ ವಿಶೇಷವಾದಂತಹ ಜ್ಞಾನ ಭಕ್ತಿ ವೈರಾಗ್ಯವನ್ನು ನಾವು ಪ್ರಾರ್ಥಿಸುವಂತಹ ಸಂದರ್ಭ ಬಂದೊದಗಿದೆ. ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ
ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಭೂತೇಶ ಭೀತಭಯ ಸೂದನ ಮಾಮನಾಥ ಸಂಸಾರ ದುಃಖ ಗಹನ ಜಗದೀಶ ರಕ್ಷಾ. ಈ ಸಂಸಾರ ದುಃಖ ಅನ್ನುವಂತಹದ್ದು ಗಹನವಾದಂತಹದ್ದೇನಿದೆ, ಇಂತಹ ಗಹನವಾದ ಸಂಸಾರ ದುಃಖದಿಂದ ಹೇ ಜಗದೀಶ ನಮ್ಮೆಲ್ಲರನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಭೂತೇಶನಾಗಿದ್ದಾನೆ, ಅದಕ್ಕಾಗಿಯೇ ಭೂತ ವಾಹನವನ್ನು ಅಧಿರೋಹಿಸಿ ಪತ್ನಿ ಸಹಿತನಾಗಿ ಪರಮೇಶ್ವರ ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡ್ತಾ ಇರುವಂತಹದ್ದು. ಚಂದ್ರಚೂಡನಾದಂಥವನು ಮದನಾಂತಕ, ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರತಕ್ಕಂಥವ. ಸ್ಥಾಣು ಗಿರೀಶ ಗಿರಿಜೇಶ, ಗಿರಿಜಾ ಪಾರ್ವತಿ, ಆ ಪಾರ್ವತಿಗೆ ಈಶನಾಗಿದ್ದಾನೆ. ಮಹೇಶ ಶಂಭು ಭೂತೇಶ ಭೀತ ಭಯಸೂದನ, ಯಾರು ಭಯವನ್ನು ಪಡೆದುಕೊಂಡಿರ್ತಾರೋ ಅವರ ಭಯಗಳನ್ನೆಲ್ಲವನ್ನು ಕೂಡ ಸೂದನ ನಾಶ ಮಾಡ್ತಕ್ಕಂಥವನು. ಎಲ್ಲರ ಭಯಗಳಿಗೆ ದೂರ ಮಾಡುವಂತಹ ರಕ್ಷಕನಾಗಿರ್ತಕ್ಕಂತಹ ಭಕ್ತ, ವಿಶೇಷವಾದಂತಹ ಕೃಪಾಳು ಭಕ್ತರಲ್ಲಿ. ಅಂತಹ ಆ ಪಾರ್ವತಿ ಹೃದಯವಲ್ಲಭನಾದಂತಹ ಚಂದ್ರಮೌಳಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಹೇ ಪಾರ್ವತಿ ಹೃದಯವಲ್ಲಭ ಚಂದ್ರಬೌಳೆ ಭೂತಾಧಿಪ ಪ್ರಮಥನಾಥ ಗಿರೀಶವಾಸ. ಆ ಭೂತಾಧಿಪ ಎಂಬುದಾಗಿ ರುದ್ರದೇವರನ್ನು ಕರೆಯುತ್ತಾರೆ. ಎಲ್ಲ ಭೂತಗಣಕ್ಕೆ ಅಧಿಪನಾಗಿರತಕ್ಕಂಥವನು. ಪ್ರಮಥನಾಥ ಎಂಬುದಾಗಿ ಕೂಡ ಕರೀತಾರೆ. ಹೇ ವಾಸುದೇವ ಭವರುದ್ರ ಪಿನಾಕಪಾಣೆ ಸಂಸಾರ ದುಃಖ ಗಹನ ಜಗದೀಶ ರಕ್ಷಾ. ಈ ಸಂಸಾರ ದುಃಖ ಗಹನ ಏನಿದೆ ಇದರಿಂದ ನಮ್ಮನ್ನು ರಕ್ಷಿಸು. ಶಿವಹರೇ ಶಿವರಾಮ ಸಖೇ ಪ್ರಭೋ ತ್ರಿವಿಧ ತಾಪ ನಿವಾರಣ ಹೇ ವಿಭೋ ಎಂಬುದಾಗಿ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅನ್ನತಕ್ಕಂತಹ 3 ವಿಧವಾದಂತಹ ತಾಪಗಳೇನಿದ್ದಾವೋ ಆ ತಾಪಗಳನ್ನೆಲ್ಲವನ್ನು ಕೂಡ ದೂರ ಮಾಡಿ ನಮ್ಮನ್ನು ರಕ್ಷಿಸು ಎಂಬುದಾಗಿ ಆ ಕಮಲಲೋಚನ ರಾಮದಯಾನಿಧೆ ಹರ ಗುರೋ ಗಜರಕ್ಷಕ ಗೋಪತೆ ಶಿವತನೋ ಭವಶಂಕರ ಪಾಹಿ ಮಾಂ ಶಿವಹರೇ ವಿಜಯಂ ಕುರುಮೇ ವರಂ ಎಂಬುದಾಗಿ ನಮ್ಮೆಲ್ಲರಿಗೆ ವಿಶೇಷವಾದಂತಹ ವಿಜಯವನ್ನು ಉಂಟು ಮಾಡಿ ನಮ್ಮನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಇಂತಹ ಪ್ರಾರ್ಥನೆ ಆ ರುದ್ರದೇವರಲ್ಲಿ ನಾವು ಮಾಡುತ್ತಾ ಕೃತಕೃತ್ಯರಾಗೋಣ. ವಿಶ್ವೇಶ ವಿಶ್ವಭವನಾಶಕ ವಿಶ್ವರೂಪ ವಿಶ್ವಾತ್ಮಕ ತ್ರಿಭುವನೈಕ ಗುಣಾಖಿಲೇಶ ಹೇ ವಿಶ್ವರೂಪ ಕರುಣಾಮಯ ದೀನಬಂಧೋ ಸಂಸಾರ ದುಃಖ ಗಹನ ಜಗದೀಶ ರಕ್ಷಾ. ಭೂತ ವಾಹನವನ್ನು ಅಧಿರೋಹಿಸಿದಂತಹ ಪಾರ್ವತಿ ಪರಮೇಶ್ವರ ವಿಶ್ವೇಶ ವಿಶ್ವದ ಭವನಾಶಕನಾಗಿದ್ದಾನೆ. ಸಂಸಾರದ ನಾಶವನ್ನು ಮಾಡಿ ವಿಶೇಷವಾಗಿ ತನ್ನ ಲೋಕವನ್ನು ನೀಡತಕ್ಕಂಥವನು. ವಿಶ್ವರೂಪ ವಿಶ್ವಾತ್ಮಕನಾಗಿದ್ದಾನೆ. 3 ಲೋಕಗಳಲ್ಲಿಯೂ ಕೂಡ ಅನೇಕ ಶುಭ ಗುಣಗಳಿಗೆಲ್ಲ ಈಶನಾಗಿ ವಿರಾಜಿಸುವಂತಹ ವಿಶ್ವರೂಪ ಕರುಣಾಮಯನಾದಂತಹವನು. ದೀನರಲ್ಲಿ ವಿಶೇಷವಾಗಿ ಬಂಧುತ್ವವನ್ನು ಪಡೆದಂಥವನಾಗಿ ದೀನಬಂಧೋ ಎಂಬುದಾಗಿ ಭಕ್ತರಾದ ನಮ್ಮೆಲ್ಲರಿಂದ ಸಂಬೋಧಿಸಲ್ಪಡ್ತಾ ಇದ್ದಾನೆ. ಅಂತಹ ಆ ಸ್ವಾಮಿ ಸಂಸಾರ ದುಃಖ ಗಹನ ಏನಿದೆ ಅದರಿಂದ ಈ ಜಗದೀಶನಾದಂತಹ ರುದ್ರದೇವ ನಮ್ಮೆಲ್ಲರ ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಗೌರೀ ಪ್ರಿಯಾಯ ರಜನೀಶಕಳಾಧರಾಯ ಕಾಲಾಂತಕಾಯ ಭುಜಗಾಧಿಪ ಕಂಕಣಾಯ ಗಂಗಾಧರಾಯ ಗಜರಾಜ ವಿಮರ್ದನಾಯ ದಾರಿದ್ರ್ಯ ದುಃಖದಹನಾಯ ನಮಃ ಶಿವಾಯ. ದಾರಿದ್ರ್ಯದ ದುಃಖವನ್ನು ದೂರ ಮಾಡಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡು ಹೇ ಶಿವ ಪರಮೇಶ್ವರ ಶಂಕರ ಎಂಬುದಾಗಿ ಆ ರುದ್ರದೇವರನ್ನು ಪ್ರಾರ್ಥಿಸುವಂತಹ ಸಂದರ್ಭ ಬಂದೊದಗಿದೆ. ಭೂತವಾಹನವನ್ನು ಅಧಿರೋಹಿಸಿ ಕಪಿಲತೀರ್ಥದಿಂದ ಪ್ರತ್ಯಕ್ಷ ಪ್ರಸಾರದಲ್ಲಿ ನಮ್ಮೆಲ್ಲರನ್ನ ವಿಶೇಷವಾಗಿ ಅನುಗ್ರಹಿಸ್ತಾ ಇರತಕ್ಕಂತಹ ಗೌರಿ ಪ್ರಿಯನನ್ನು ನಾವು ನೋಡ್ತಾ ಇದ್ದೇವೆ. ರಜನೀಶ ಕಳಾಧರನಾಗಿದ್ದಾನೆ. ಕಾಲಾಂತಕನಾದಂತಹ ಭುಜಗಾಧಿಪ ಕಂಕಣನ ಭುಜಗಾಧಿಪರಾಗಿರ್ತಕ್ಕಂತಹ ಶೇಷವಾಸುಕಿ ಇವರೆಲ್ಲರನ್ನೂ ಕೂಡ ತನ್ನ ಕಂಕಣ ರೂಪದಲ್ಲಿ ಧರಿಸಿರ್ತಕ್ಕಂತಹ ರುದ್ರ ಗಂಗಾಧರನಾಗಿದ್ದಾನೆ. ಗಜರಾಜನನ್ನು ವಿಮರ್ದನ ಖಂಡಿಸಿರ್ತಕ್ಕಂಥವನು.
ಅಂತಹ ಆ ಸ್ವಾಮಿ ಭಕ್ತಪ್ರಿಯ ಭವರೋಗ ಭಯವನ್ನು ದೂರ ಮಾಡತಕ್ಕಂತಹ ಉಗ್ರ ಸ್ವರೂಪಿಯಾದಂಥವನು ರುದ್ರ. ದುಃಖ ಭವಸಾಗರ ತಾರಣಾಯ, ದುಃಖವೆಂಬತಕ್ಕಂತಹ ಸಂಸಾರ ಸಾಗರ ಏನಿದೆ ಇದರಿಂದ ನಮ್ಮನ್ನು ಮೇಲೆ ತರತಕ್ಕಂತಹವನು ಆ ರುದ್ರದೇವರೇ ಜ್ಯೋತಿರ್ಮಯರಾಗಿದ್ದಾರೆ. ಗುಣನಾಮ ಸುವೃತ್ಯಕಾಯ, ವಿಶೇಷವಾಗಿ ನೃತ್ಯ ಅಂತಂದರೆ ಬಹಳ ಇಷ್ಟ. ಲೋಕದಲ್ಲಿ ಇಂದು ನಮಗೆಲ್ಲರಿಗೂ ಕೂಡ ವ್ಯಾಕರಣಶಾಸ್ತ್ರ ಪಾಣಿನಿಯಿಂದ ಬಂದಿರತಕ್ಕಂತಹದ್ದೇನಿದೆ ಅದಕ್ಕೆ ಮುಖ್ಯ ಕಾರಣೀಭೂತನಾದಂತಹವನು ರುದ್ರ. ಅದಕ್ಕಾಗಿ ನೃತ್ತಾವಸಾನೆ ನಟರಾಜರಾಜು ನನಾದ ಡಕಾಂನವ ಪಂಚವಾರಂ, 9 ಮತ್ತು 5 ಸಾರಿ ಆ ಡಮರುಗವನ್ನು ಬಾರಿಸಿದನಂತೆ. ಬಾರಿಸಿದಾಗ ಒಂದೊಂದು ಶಬ್ದ ಕೇಳಿಬಂತು, ಅದನ್ನು ಬರ್ಕೊಂಡ್ರಂತೆ ಮನಸ್ಸಿನಲ್ಲಿ ಪಾಣಿನಿಯವರು. ಅದಕ್ಕಾಗಿ ಆ ಸೂತ್ರಗಳಿಗೆ ಮಾಹೇಶ್ವರ ಸೂತ್ರ ಅಂತ ಹೇಳ್ತಾರೆ. ಮಹೇಶ್ವರನಿಂದ ಬಂದಿರತಕ್ಕಂತಹ ಸೂತ್ರ. ಆ ಸೂತ್ರಗಳನ್ನೇ ಮುಖ್ಯವನ್ನಾಗಿ ಮಾಡಿಕೊಂಡು ವ್ಯಾಕರಣಶಾಸ್ತ್ರವನ್ನು ವಿಶೇಷವಾಗಿ ಲೋಕಕ್ಕೆ ನೀಡಿರ್ತಕ್ಕಂಥವರು ಪಾಣಿನಿ ಮಹರ್ಷಿ. ಆದ್ದರಿಂದಲೇ ಮಾಹೇಶ್ವರ ಸೂತ್ರ ಎಂಬುದಾಗಿ ಅದಕ್ಕೆ ಹೆಸರು ಬಂದಂತಹದ್ದಾಗಿದೆ. ಅಂತಹ ವಿಶಿಷ್ಟವಾದಂತಹ ಲೋಕದ ಮೇಲೆ ಪ್ರೀತಿ ಉಳ್ಳಂಥವರು ರುದ್ರದೇವರು. ಆ ಡಮರುಗವನ್ನು ಬಾರಿಸ್ತಾ ಇದ್ದರೆ ಒಂದೊಂದು ಬಾರಿಸುವ ಸಂದರ್ಭದಲ್ಲಿ ಬಂದಂತಹ ಶಬ್ದ ಹೀಗೆ ಕೇಳಿಸ್ತು. ಐವುಣ್ ರುಲ್ರುಕ್ ಏವೋಂಗ್ ಐಔಚ್ ಹಯವರಟ್ ಲಣ್ ನ್ಯಮಗಣನಂ ಝಭೈ ಘಡದಶ್ ಜಬಗಡದಶ್ ಖಾಫ ಛಾಟ ತ ಚಟತೌ ಕಪೈ ಶಶಸರ್ ಹಲ್, ಹೀಗೆ 14 ಸೂತ್ರಗಳು ಬಂದಿರುವಂತಹದ್ದಾಗಿದೆ. ಅದನ್ನು ಪ್ರತ್ಯಾಹಾರ ಸೂತ್ರ ಅಂತ ಹೇಳ್ತಾರೆ, ಮಾಹೇಶ್ವರ ಸೂತ್ರ ಅಂತ ಹೇಳ್ತಾರೆ. ಅದು ಬಂದಿರುವಂತಹ ಮಾರ್ಗ ಈ ರೀತಿ ಎಂಬುದಾಗಿ ಶಾಸ್ತ್ರಕಾರರು ತಿಳಿಸಿಕೊಡ್ತಾ ಇದ್ದಾರೆ. ರುದ್ರದೇವರಿಗೆ ಲೋಕದ ಮೇಲೆ ಎಂತಹ ಒಂದು ಪ್ರೀತಿ, ಆದ್ದರಿಂದಲೇ ಈ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಇಂತಹ ಅದ್ಭುತವಾಗಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ಲೋಕ ಮುಖಿಯಾಗಿರ್ತಕ್ಕಂತಹ ಆಲೋಚನೆ ರುದ್ರದೇವರಲ್ಲಿ ಅನೇಕವಾಗಿ ನಾವು ಕಾಣಬಹುದು. ಅಂತಹ ಆ ರುದ್ರದೇವರ ವಿಶಿಷ್ಟವಾಗಿರತಕ್ಕಂತಹ ಉತ್ಸವ ನಡೀತಾ ಇದೆ. ರುದ್ರದೇವರ ತಂದೆಯಾಗಿರ್ತಕ್ಕಂತಹ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇದ್ದಾರೆ ಮಗನ ಉತ್ಸವವನ್ನು. ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಭೂತವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಭೂತೇಶನನ್ನು, ಭೂತಾಧಿಪನನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಅಂತಹ ಆ ರುದ್ರದೇವರನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ವಂದೇ ಸರ್ವಜಗದ್ವಿಹರಮತುಲಂ, ವಂದೇ ಸರ್ವಜಗದ್ವಿಹಾರಮತುಲಂ, ವಂದೇ ಸ್ಥಕಧ್ವಂಸಿನಂ, ವಂದೇ ದೇವಶಿಖಾಮಣಿಂ ಶಶಿನಿಭಂ, ವಂದೇ ಹರೇರ್ವಲ್ಲಭಂ, ವಂದೇ ಕ್ರೂರಭುಜಂಗಭೂಷಣಧರಂ, ವಂದೇ ಶಿವಂ ಚಿನ್ಮಯಂ, ವಂದೇ ಭಕ್ತಜನಾಶ್ರಯಂ ಚ ವರದಂ, ವಂದೇ ಶಿವಂ ಶಂಕರಂ, ವಂದೇ ಶಿವಂ ಶಂಕರಂ, ಶಿವಂ ಶಂಕರಂ ಶಂಭುಂ ಈಶಾನಂ ಈಡೇ ಎಂಬುದಾಗಿ ಅಂತಹ ಆ ಶಿವನನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ, ಸ್ತುತಿಸ್ತಾ ಇದ್ದೇವೆ. ಶಿವೋ ಮಹೇಶ್ವರ ಶಂಭು ಪಿನಾಕಿ ಶಶಿಶೇಖರ ವಾಮದೇವೋ ವಿರೂಪಾಕ್ಷ ಕಪರ್ದಿ ನೀಲಲೋಹಿತ ಎಂಬುದಾಗಿ ಆ ರುದ್ರದೇವರ ಅನೇಕ ನಾಮಗಳು ನಮ್ಮೆಲ್ಲರ ಪಾಪಗಳನ್ನು ದೂರ ಮಾಡತಕ್ಕಂತಹದ್ದಾಗ್ತಿದೆ. ಶಂಕರ ಶೂಲಪಾಣಿಶ್ಚ ಖಟ್ವಾಂಗಿ ವಿಷ್ಣುವಲ್ಲಭ ಶಿಪಿವಿಷ್ಟೋಂಬಿಕಾನಾಥ ಶ್ರೀಕಂಠೋ ಭಕ್ತವತ್ಸಲ ಭವಶರ್ವಸ್ತ್ರಿಲೋಕೇಶ ಶಿತಿಕಂಠ ಶಿವಾಪ್ರಿಯ ಉಗ್ರಃ ಕಪಾಲಿ ಕಾಮಾರಿಕ ಅಂಧಕಾಸುರ ಸೂದನಃ. ಹೀಗೆ ಅನೇಕ ಹೆಸರುಗಳಿಂದ ವಿರಾಜಿಸುತ್ತಾ ಲೋಕಕ್ಕೆಲ್ಲ ತನ್ನ ಕೃಪಾಪೂರ್ಣವಾದಂತಹ ಅನುಗ್ರಹ ದೃಷ್ಟಿಯನ್ನು ಪ್ರಸಾರವನ್ನು ಮಾಡ್ತಾ ಇದ್ದಾನೆ. ಅಂತಹ ರುದ್ರದೇವರ ಅದ್ಭುತವಾಗಿರ್ತಕ್ಕಂತಹ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಭೂತವಾಹನವನ್ನು ಅಧಿರೋಹಿಸಿ ಸ್ವಾಮಿ ರುದ್ರ ಪಾರ್ವತಿ ಪರಮೇಶ್ವರರು ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹದ್ದು. ಇಂತಹ ಸಂದರ್ಭದಲ್ಲಿ ನಾವು ಜ್ಞಾನ ಭಕ್ತಿ ವೈರಾಗ್ಯವನ್ನು ಪ್ರಾರ್ಥಿಸಿ ಕೃತಕೃತ್ಯರಾಗೋಣ. ನಮಃ ಶಿವಾಯ.
सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव ईश्वर अगणित गुणगण अमृत शिव आनन्दामृत आश्रित रक्षक आत्मानन्द महेश शिव इन्दुकलाधर इन्द्रादि प्रिय सुन्दर रूप सुरेश शिव ईश सुरेश महेश जनप्रिय केशव सेवित पाद शिव साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव शङ्कर नरक विनाशन देश शिव ऊर्जित दानव नाश परात्पर आर्जित पाप विनाश शिव ऋग्वेद श्रुति मौलि विभूषण रविचन्द्राकृति नेत्र शिव रूपमनादि प्रपञ्च विलक्षणता परिवारण तत्त्व शिव साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव सर्वबुध प्रिय मंगलमूर्ति महेश शिव लूताधीश्वर रूप प्रिय शिव वेदांत प्रिय वेद्य शिव एकानेक स्वरूप विश्वेश्वर योगी हृदय प्रिय वास शिव ऐश्वर्याश्रय चिन्मय चिद्घन अच्युतानंत महेश शिव साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव विभूषण ह्रीङ्कारादि महेश शिव औरसलालित अन्तकनाशन गौरी समेत गिरीश शिव अम्बरवास चिदम्बर नायक तुम्बुरु नारद सेव्य शिव आहार प्रियादि गिरीश्वर भोगादि प्रिय पूर्ण शिव साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव
प्रिय करुणा सागर कान्ति शिवा खड्गशूल मृगधक्काद्यायुध विक्रम रूप विश्वेश शिवा गंगागिरिसुत वल्लभ गुणहित शंकर सर्वजनेश शिवा घातक भञ्जन पातक नाशन गौरी समेत गिरीश शिवा साम्ब सदा शिव साम्ब सदा शिव साम्ब सदा शिव साम्ब शिवा साम्ब सदा शिव साम्ब सदा शिव साम्ब सदा शिव साम्ब शिवा भूषण वेद स्वरूप विश्वेश शिवा चंड विनाशन सकल जन प्रिय मंडलाधीश महेश शिवा छत्र किरीट सुकुंडल शोभित पुत्र प्रिय भुवनेश शिवा जन्म जरा मृति नाशन कल्मष रहित ताप विनाश शिवा साम्ब सदा शिव साम्ब सदा शिव साम्ब सदा शिव साम्ब शिवा साम्ब सदा शिव साम्ब सदा शिव साम्ब सदा शिव साम्ब शिवा प्रिय ओंकारेश महेश शिवा ज्ञानाज्ञान विनाशक निर्मल दीन जन प्रिय दीप्त शिवा टंकायुध धारण सत्पर ह्रींकारादि सुरेश शिवा टंक स्वरूप सहकारोत्तम वागीश्वर वरदेश शिवा साम्ब सदा शिव साम्ब सदा शिव साम्ब सदा शिव साम्ब शिवा साम्ब सदा शिव साम्ब सदा शिव साम्ब सदा शिव साम्ब शिवा भूषण अम्बरवास चिदीश शिवा ढम ढम ढमरुक धरणी निश्चल ढुंढि विनायक सेव्य शिवा नलिन विलोचन नटन मनोहर अलिकुल भूषण अमृत शिवा तत्त्वमसीत्यादि वाक्य स्वरूपक नित्यानन्द महेश शिवा साम्ब सदा शिव साम्ब सदा शिव साम्ब सदा शिव साम्ब शिवा साम्ब